ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ಹೇಳ್ರಿ ಇಬ್ಬರು ಮುಸ್ಲಿಮ್ಸು ರಾಯಚೂರು ಜಿಲ್ಲಾದಾರ ನೋಡಪ್ಪ. ಯಾರು ರಾಯಚೂರು ಬಂದಾರ ಸರ್? ಅಲ್ಲಿ ಬಳಕ್ಕಿದ್ದವಂದು ಹೆಣ್ಣು ಹತ್ತುವಲ್ಲು ಮದುವಾಗುವಲ್ಲು. ಹೌದನ್ರಿ? ಹೌದು, ಎಲ್ಲ ಮುಗ್ಸ್ಯಾರ. ಈಗ 40 kg ಬಂದೈತೆ ನಮ್ದು. ಹೌದ್ರಿ? ಹೌದಂತ್ರಿ. ಅದು ಇವ್ರ ಅಪ್ಪರ ಇದ್ದಾಗ ಪವಾಡ ಆದಂತದ. ಅದು ಇನ್ನೂ ಪರಿಹಾರ ಆಗಿಲ್ಲ, ಆಗುದೂ ಇಲ್ಲ. ಪಾದಕ್ ಬಂದಾರ ಮಾಡ್ರಿ ಮತ್ತೆ. ಎಲ್ಲಾರ ಎಲ್ಲೆಲ್ಲಿ ಇವ್ರು ಹೋಗ್ಯಾರ ಕೇಳಕ. ಮಾಡ್ಸಿದ್ದಪ್ಪ, ಹೌದ್ರಿ? ಮಾಡ್ಸಿದ್ದಪ್ಪ, ಹೌದು, ಮಾಡ್ಸಿದ್ದಂತಿ ಹೇಳಾಕ ಬಲ್ವಿ. ಅದು ಮಾಡ್ಸಿದ್ದಕ್ಕ ಪರಿಹಾರ ಮಾಡ್ಕೋಬೇಕ್ರಿ. ಮಾಡ್ಕೊರಿ ಅಣ್ಣ. ಮತ್ತೆ ಅವ್ರು ಹೇಳಿದ್ರೆ ಮಾಡ್ಕೊಂತಾರ. ದೇವ್ರು ಹೇಳೋರು ಹೇಳ್ಬೇಕ, ದಾರಿ ಹಚ್ಬೇಕ. ಹೌದ್ರಿ? ನಿಮ್ದೇನೈತಿ ತಿಳಿಸ್ಬೇಕು. ಅವ್ರ ಸ್ವಭಾವ. ಮತ್ ನಾನು ಹಂಗ, ನೀ ಹಂಗಿಲ್ರಿ ಸರ. ನಾನು ಹಂಗ ಅಡ್ಡಾಡಿ ಕಡಿಕ ಸನ್ಯಾಸಿ ಆಗಿ ಸಾಯಿರ್ಲಿಪ್ಪ ಅನ್ಲೇನೆ. ಬ್ಯಾಡಜ್ಜ, ನೀ ಹಂಗಿಲ್ಲ. ನಮಗ್ ಬರ್ತೈತಿ. ಈಗ ನಂಬ್ಯಾರ ಅದನ್ನ ಪರಿಹಾರ ಮಾಡ್ಕೊಂತ ಮಾಡ್ಕೊಡ್ರು. ನಿಮ್ಮ ಮನಿಗೆ, ಆ ಮನಿಗೆ ಹೆಣ್ಣು ಮಕ್ಕಳ ಅದಂತ ಹಾಕಿದ ಶಾಪ್ ಐತಿ. ಹುಚ್ಚುಗಳ ಹೌದ್ರಿ? ಇದನ್ನ ಯಾರ ಹೇಳ್ಯಾರ ಶಾಪ? ಎಲ್ಲೇ ಅಡ್ಡಾಡಿ ನೀನು ಹೇಳ್ಯಾರನ್ರಿ? ಯಾರು ಒಬ್ರು ಯಾರು ಹೇಳಿಲ್ಲಂತ. ಮನಿ ಹೆಣ್ಣು ಮಕ್ಕಳು ಅಂದ್ರೇನ? ಆ ಮನಿ ದೇವತೆಗಳವ್ರು, ಅವ್ರ ಶಾಪ.
ಕೊಟ್ರ ಅಂದ್ರ ಬ್ರಹ್ಮಗುನು ಅದು ಸಾಧ್ಯ ಆಗಲಾರ್ದಂತ ಪ್ರಶ್ನೆ. ಅದಕ್ಕೆ ನೋಡ, ಕಲ್ಯಾಣ ಆಗಲಿಪ್ಪ, ಇದು ಕಡೆದ್ದ. ಒಂದು ಪಾರ್ಟೂನಿಗೆ ಲಾಸ್ಟ್ ಇದೆ ಅಂದ ನೀ ನಾನು ಕೂಡ ಕುಸ್ತಿ ಹಿಡಿದ್ರ ನಾ ಯಾವ ತರ ಹೇಳ್ತೀನಿ ಆ ಲೈನ್ದಾಗ ನಡಿಬೇಕು. ಆ ತರ ನನ್ನ ಲೈನ್ದಾಗ ಹೋಗ್ಬೇಕ, ನನ್ನ ಬುದ್ಧಿ ನಂಬಕ. ಯಾವುದು ಇಲ್ಲಪ್ಪ, ಇನ್ನು ಕಡೆದ್ದು ನಿನ್ನ ಹೊರತು ನನಗ ಗತಿ ಇಲ್ಲ. ಅಲ್ಲಾನು ನೀನ, ಪರಮಾತ್ಮನು ನೀನ, ರಾಮನು ನೀನ, ರೈಮನು ನೀನ. ಅಂತ ನನ್ನ ಬುದ್ಧಿ ನಂಬಿದ್ರೆ ಮಾತ್ರ ನಾ ಹುಡುಕೊಂಡ್ಬರ್ತೀನಿ ನಿನ್ನ ಕನ್ಯೆ. ನಂಬ್ತೀನನ್ರಿ. ಅಜ್ಜನ್ ಕೇಳಿ ಸದ್ಯಕ್ಕ ಐತಿ ಕನ್ಯೆ ರೆಡಿ. ಆದ್ರೆ ಆ ಮನೆಗೆ ಕರ್ಕೊಂಡು ಹೋಗ್ಬೇಕ ಅಜ್ಜನ. ಚಂದ ಹಾಕ್ಬೇಡ್ರಿ, ನಿಮಗ ಅವು ನೀಗುದಿಲ್ಲ. ಮಾಡ್ಬೇಕಪ್ಪ ನೀನು. ಮಠ ಅಂದ್ರು ಇದ, ಮಸೂತಿ ಅಂದ್ರು ಇದ, ದರ್ಗಾ ಅಂದ್ರು ಇದ, ಗುಡಿ ಅಂದ್ರು ಇದ. ಮತ್ ಇನ್ನೂ ಅಡ್ಡಾಡ್ತೀನಿ ನಾನಂದ್ರೆ ಅಡ್ಡಾಡ್ಬೋದು. ಯಾವ್ದು ಮತ್ತೆ ಯಾವ್ದು ಮಾಡ್ತಾರ್ರಿ? ಹಾಗೆಲ್ಲೇ ದಾರ ಕೊಟ್ಟು ಮುಂದೆ ಅಜ್ಜ ಏನ್ ಹೇಳಿ ನಿನಗೆ? ಅಮಾಶಿ ಮಾತ್ರ ತಪ್ಪದ ನನ್ನ ದರ್ಗ ಹತ್ಬೇಕ, ಆಶೀರ್ವಾದ ಕಾಯಿ ಒಯ್ಬೇಕ. ಇದು ಒಂದೇ ಬುಕ್ ಇವ್ರದ ಅಂತ ಹೇಳ್ಪ. ಈಗ ಇವ್ರ ಮನೆಗೆ ಕರ್ಕೊಂಡು ಹೋಗೋದಾಗ ಅವ್ರ ಮನೆಗೆ ಅವನು ಬಾಯಾಗ ನುಡಿ ಬರುವಲ್ ಕರ್ಕೊಂಡೋಗ ಬನ್ನಿ. ಮನ್ಯಾಗ ಕೇಳ್ತೇನ್ರಿ ಸ್ವಲ್ಪ. ಈಗ ನಾಳೆ ಅವ್ರ ಊರಿಗೆ ಹೋದ್ರೆ ಇವನಾಗ್ಲೇ ಹೋಗ್ಬೇಡ. ಆಯ್ತು ಹೇಳ್ತೀನಿ, ಕರೆದು ಹೋಗಲ್. ಆಯ್ತು ಒಂದು ಇಬ್ರು ಕೂತ್ಕೊಳ್ಳಿ, ಹಿಂದಗಡೆ ಹೇಳ್ತಾರೆ. ಕಡೆಯದಾರ ಬಂದ ನೋಡಿ. ಸಿನ್ನೂರು ಬಂದಾರ. ಬರ್ರಿ. ವಾಲ್ಮೀಕಿ ಬಿಸಿಕಲ್ಲ ದೌಡ್ ಸಭಾ ತಿರುಗಿ 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 ಈಗ ತನ್ನಿಚ್ಚ ತಾನ ತಿರುಗೈತೆ. ಅದು ಬಿಸಿಕಲ್ಲ ಅಲ್ಲಿ ತಾನ ತಿರುಗಿ ಮೆಟ್ಟಿಗೆ ನಿಂತ. ಹೌದಾ? ಕ್ವಶನ್ ಹಂಗೈತಿ. ಐತೆ ಆಯ್ತು ನಂಬಿದಾರ. ಹೇಳ ನನ್ನ ಬೂದಿ ನಂಬಿಲ್ಲ. ಆಶೀರ್ವಾದ ಕಾಯಿ ಒಯ್ಯನು ಇಬ್ಬರದು ಮನಿಯಾಗ ತಿಕ್ಕಾಟ, ಮುಕ್ಕಾಟ, ಪೇಚಾಟ ಕಾಣ್ತದ. ಇವತ್ತ ಏನಿಲ್ಲಪ್ಪ, ಯಾವುದು ದವಾಖಾನೆ ಖರ್ಚಿಲ್ಲ ಅನ್ನಂಗಿಲ್ಲ. ಯಾವ್ದಾರ ಒಂದು ಇದ್ದ ಇರ್ತದೆ ದಿವಸ. ಇಬ್ರು ಮನೆಯಾಗ ನೋಡ್ರಪ್ಪ, ನಾನು ಬುದ್ಧಿ ನಂಬ್ರಿ ಮತ್ತ ಅಜ್ಜನ ಮನೆಗೆ ಕರ್ಕೊಂಡು ಹೋಗ್ತೀವಿ ಇಬ್ರು ಕೂಡಿ ಅಂದ್ರೆ ಅದು ನಿಮ್ ಕಸು, ನಿಮ್ ನಶೀಬನ ತೆರೆದ ಹೋಗುತ್ತ. ಕರ್ಕೊಂಡು ಹೋಗ್ಬಿಡೋಣ, ಬಲಗಾಲ ಇಳಿಸಿ ಏನ್ ಮಾಡಿಸ್ಕೊಂಡ್ಬಿಡ್ರಿ. ಕರ್ಕೊಂಡು ಹೋಗ್ತೀರಿ ಸತ್ ಕೊಡ. ಈ ಬಾಗಲಕೋಟೆ ಜಿಲ್ಲಾದಾರ ಬಂದಾರ. ಬಾಗಲಕೋಟೆ ಜಿಲ್ಲಾ
ಯಾರಿದ್ರಿ ಬಾಗಲಕೋಟೆ ಜಿಲ್ಲಾದವ್ರ? ಸ್ವಾಮಿಗಳ ನಿಮ್ಮ ಜಪಮಣಿ ಖುಷಿ ಹೋಗೈತೆ ಅದ ರದ್ದು. ಈಗೇನ್ ಹೇಳಿದೆ ಅವು 2 ಊರಾಗೆ ನೀವು ನೀವನ್ನ ಅಲ್ಲಿಗೆ ಹೋದಾಗ ಅದಕ್ಕೆ ಪರಿಹಾರ ಮಾಡಿಕೊಂಡಾಗ ನೀವು ಗುರಿ ಮುಟ್ತೀರಿ. ಅದು ಬಿಡ್ರಿ. ಈಗ ಅಜ್ಜಾರ ಏನ್ ಹೇಳಿದ್ರು? ಈಗ ಎಡಗೈಯಾಗ ಲಿಂಗು ಹಿಡ್ಕೊಂಡು ಓಂ ನಮ ಶಿವ ಎಂದಿರಿ ನೀವು ಎಲ್ಲ ಕಡೆ, ಹೌದಾ? ಬಲಗೈಯಾಗ ಲಿಂಗು ಹಿಡಿಬೇಕು ನನಗ. ಲಾಸ್ಟ್ ಏನೇ ಬೆದ್ದಿನ ಮತ್ತೆ ಏನ್ ಹೇಳಿ ನಾನು ಲಾಸ್ಟ್ ಹೇಳಕತ್ತೀನಿ. ಜಗತ್ತಿನೊಳಗೆ ಸ್ವಾಮಿಗಳು ಎಡಗೈಯಾಗ ಜಪ ಲಿಂಗುನ ಹಿಡ್ಕೊಂಡು ಮಾಡ್ತಿರ್ಲಿಲ್ಲ. ಹೌದ್ರಿ, ಅವೆಲ್ಲ ನಮಗ್ ಬರ್ತಿಲ್ಲ. ಹೌದಂತ್ರಿ. ಇದು ನನಗ ಹೆಬ್ಬಳ್ಳಿ ದೊಡ್ಡ ಲಾಲ್ ಸೋಬಲಿಗೆ ಬಲಗೈಯಾಗ ಲಿಂಗು, ಜೋಲಿಗೆ ಎಲ್ಲಿ ಬರ್ತತಿ? ಎಡಕ್ ಬರ್ತೈತೋ ಬಲಕ್ ಬರ್ತೈತೆ? ನನಗ್ ಬಲಕ್ ಜೋಳಿಗೆ, ಎಡಕ್ ಬೆತ್ತ. ದುಡ್ಡು ಸೋಳೆಗಂಡ್ರ ದುಡ್ಡು ಚಟದಾರ ಇವಳು. ಮುಂದೆ ವಾರಕ್ಕೆ ಇಲ್ಲಿ ಬಲಗೈಯಾಗ ಬೆತ್ತ, ಎಡಗೈಯಾಗ ಬಲಗೈಯಾಗ ಲಿಂಗು. ಇದರ ಪ್ರತಿಫಲ ಎಷ್ಟು ಉಂತೀರೋ. ನೀ ನಾಳೆಗೆ ಹೋಗ್ತೀನಿ. ಈಗ ಬುಕ್ಕು ಯಾವ ಊರಾರ ಬರೆಸ್ತಾರ ನೋಡ್ರಿ. ಅಲ್ಲಿ ಬುಕ್ ಬರೆಸಿ ನಿಮ್ಮ ನಂಬರ್ಗಳು ಬರೆಸಿ ಅವ್ರಿಗೆ ನಿನಗೆ ಹೆಣ್ಣು ಹಾಕ್ಬೇಕ, ನಿನ್ ಕಲ್ಯಾಣ ಆಗ್ಬೇಕ. ಒಂದ್ ಕಡೆ ಪರಮಾತ್ಮ, ಒಂದು ಕಡೆ ಅಲ್ಲ. ಮ್ಯಾಗ್ಲಿಂದ ಕೊಟ್ರೆ ಈಗ ಅವ್ರ ವಾಣಿ ದೊಡ್ಡ ಹೊಡೆದು ಮಾಡ್ಕೋ, ಕರ್ಕೊಂಡು ಹೋಗುದು ಒಂದು ಮಾಡ, ಹಿಂದಕ್ಕೆ ಸರಿ ಬಿಡ. ಕುಂದ್ರಿ, ಈಗ ಹಿಂದೆ ಹೋಗ್ಬಿಡ್ರಿ. ಈ ಬಂಗಾರ ಕಳ್ಕೊಂಡ್ರ ಬಂದಾರ ಶಿರಟ್ಟ್ಯಾರ. ಬಂಗಾರ ನಾ ಎರಡ ನೋಡಿ ಹೇಳ್ಬಿಡ್ತೀನಪ್ಪ. ತಿಂಗಳ ಮ್ಯಾಗ 10-15 ದಿವಸ ಆಗತ್ಮಂತ. ಹೌದ್ರಿ. ಅದು ನಿಮ್ ಒಳಗ ಐತಿ ಬಂಗಾರ. ನಿಮ್ ಮನೆ ನಿಮ್ ಒಳಗ್ ಬಿಟ್ಟು ಹೋಗಿಲ್ಲ, ನಿಮ್ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ. ಬರಂಗ ಮಾಡ್ಬೇಕಂದ್ರ ಅಲ್ಲಿ ಹೋಗಿ 7 ತಿಂಗಳಾಗಲಿ ಅವ್ರನ್ನ ಕೆಟ್ಟ ಕಟ್ತಾರಂತ ಸುದ್ದಿ ಮಾಡ್ರಂಗ. ತಪ್ಪದ 5 ಅಮಾಸಿ ನಾನು ದರ್ಗಾ ಹತ್ಬೇಕ. ನನ್ನ ಪ್ರಸಾದ ಅವ್ರ ಮಂದಿಯವ್ರ ಪ್ರಸಾದ. ತುಂಬಿದ ಒಳಗೆ ನೀರಾಗ ಹಾಕಿ ಬಲಕ್ ಮಾಡಿ ಮನ್ ತುಂಬಾ ಹೊಡಿಯೋಣ.
9 ದಿನದಾಗ ಆ ಬಂಗಾರ ತಂದು ಒಗಿಲಿಲ್ಲ ಅಂದ್ರೆ ಸುಟ್ಕೊಂಡು ಹೋಗ್ತಾರಂತೆ ಸುದ್ದಿ ಮಾಡಿ. ಇದು ಹಂಗಾರ ತೋಲ್ರಿ ನಿಮ್ಮ ಮನೆದವ್ರು. ಹಳ್ಳಿ ಮತ್ತೆ ಎಲ್ಲಿಯೇ ಹೋಗಬಾರ್ದು. ಈ ಹೆಬ್ಬಳ್ಳಿ ದೊಡ್ಡ ಲಾಲ್ ಸಾಬ್ ಅಲ್ಲಿ ತೋರಿಸ್ತಾನೋ ಬಿಡ್ತಾನ ಅಷ್ಟ ಪರೀಕ್ಷೆ ಮಾಡ್ಬೇಕು. ನಾನು ಬೂದಿ ನಮ್ಮ ಅರ್ಥ ಆತಲ್ರಿ? ಅದ್ ಮಾಡಿ ಕುಂದ್ರಿ. ಹೊಸಪೇಟೆ ಬಂದಾರ ನೋಡಪ್ಪ. ಹೊಸಪೇಟಿ ಇಲ್ಲ ಅದಾರ, ಇಲ್ಲ ಅದಾರ, ಇಲ್ಲ. ಅದನ್ನ ನಾನು ಸಹಾಯ ಮಾಡ ಸಾಧ್ಯ ಮಾಡ. ಇದ ಪರೀಕ್ಷೆದಾಗ ನೀವು ಪಾಸ್ ಆದ್ರ ಪಾಸ್ ಆಗ್ಬೋದು, ಇಲ್ಲಿಕಂದ್ರೆ ಎಂದು ಪಾಸ್ ಆಗ್ಬೋದು. ಕೊಡಬೇಕು ಸರ್. ಕುಂದ್ರಿ. ಮತ್ ಹೊಸಪೇಟೆ ಇನ್ನೂ ಅದಾರ ನೋಡು, ಹೊಸದಾಗಿ ಬಂದಾರ. ಹೊಸಪೇಟಿ ಮಾತ್ರ ಯಾರು ಬಂದ್ರಿ? ಎದ್ ಬಿಡ್ರಿ ಹೊಸಪೇಟೆಯವ್ರ. ಇವ್ರದಾದ್ರು ಅದ ಹಣೆ ಬರತಿ. ಮಾವಂದ ಹೆಣ್ ಹತ್ತು ಅಲ್ವೋ, ಲಗ್ನಿಲ್ಲ. ಇವಾಗ ದುಡ್ದೇನಂದ್ರೆ ಕೆಲ್ಸ ಹತ್ತುವಲ್ಲ. ಹೌದ್ರಿ. 12 ವರ್ಷ ಆದ್ರ ಮಕ್ಕಳಾಗುವಲ್ಲು. ಯಾವ್ದು ಪಡ್ಕೊಂತೀರಿ, ಯಾವ್ದು ಮಾಡ್ಕೊಂತೀರಿ, ಯಾವ್ದು ಉಂತೀರಿ? ಯಾವ್ದು ಬೇಕ್ರಿ? ಉದ್ಯೋಗ ಕೊಡ ಅಂತ ಉದ್ಯೋಗ ಬೇಕಂತ. ಅಮಾಸಿ ಹತ್ತನಪ್ಪ, ಆಶೀರ್ವಾದ ಕಾಯಿ ಒಯ್ಯಲ್ಲ. ನನ್ ಬೂದಿ ನಂಬಿ ನಡ್ಕೊ. ಅದ್ ಮಾಡ್ರಿ ಬಾಯ್ರ. 5 ಅಮಾಸಿಕರ ಎಲ್ಲಾರು ಕಂಪಲ್ಸರಿ ಇರೋದಾರಿ. ಅದ ದುಡಿಮ್ರಿ. ಅದ 5 ಅಮಾಸಿ ಕೊಡ. ಕುಂದ್ರಿ. ಎಲ್ಲರಿಗೆ ಪ್ರಶ್ನೆ ಆದ ಎಲ್ಲ ಮುಗಿಸ್ಯಾರಪ್ಪ ಅವರು. ನಿಮ್ಗೆ ಅವರ್ ಮುಗ್ದಾವ್. ನಿಮ್ಗೆ ಬರ್ತಿರವು. ಅಜ್ಜ ನಮ್ಮ ಅಮ್ಮಗನ ಶಿವಮೊಗ್ಗದಾರ ನೋಡು. ಶಿವಮೊಗ್ಗ ಯಾರಾದ್ರಿ? ಮತ್ತೆ ಶಿವಮೊಗ್ಗದವ್ರ ಈ ಹೆಣ್ಣು ಮಗಳಿಗೆ ನಮ್ಮಂತ ದೇವ್ರು ಹೇಳೋರ ನಿನಗ್ ಮಾಡ್ಸ್ಯಾವ, ನಿನಗ್ ಗಂಡಾಂತರ ಐತಿ. ಹೌದ್ರಿ. ಮತ್ ನಾನು ಅದನ್ನ ಹೇಳ್ತೀನಪ್ಪ, ಸಾಯ್ತಾಳೆ. ಹಂಗಂದ್ರೆ ಹೆಂಗಜ್ಜ? ಈಗ ಅವ್ರು ಎಲ್ಲ ಸುಳ್ಳು ನೀ ಕರೆ ಅಂತ ನಮ್ ಬಂದಾರ. ಈಗ ಅವ್ರು ನಿನ್ ಕಡೆಗೆ ನೀ ಎಲ್ಲರಿಗಿಂತ ಈ ಹೆದರಿಕಿ, ಈ ಅಂಜಿಕಿ ಮನೆಯನ್ನ ಹಡದ ತಂದೆ ತಾಯಿ ಅಂಜಿಕಿಲ್ದ ವಿದ್ಯಾಂತ ದೇವ್ರು ಮರಿ ಎಲ್ಲ ತೆಗಿತಲ್ಲ ಅಂತಾರ ಅವರು. ದೌಸಭ ಬ್ಯಾಡಜ್ಜ, ಅದೆಲ್ಲ ನಿಮ್ ಕಡೆ ಗುರು ಹಿರಿಯರ ಆಶೀರ್ವಾದ ಇಲ್ಲ. ನೀವಿಬ್ರು ಬೇಕಾಗಿ ಮಾಡ್ಕೊಂಡ್ರಿ. ಹೌದಲ್ಲ? ಹೌದನ್ರಿ? ಹೌದಂತ್ರಿ. ಈ ಹೆಬ್ಬಳ್ಳಿ ಅಜ್ಜನ ಕಠಿಣವಾಗಿನೂ ಅಮಾಚಿಗೊಮ್ಮೆ ಹತ್ಬೇಕು ನೋಡ್ ನನ್ ದರ್ಗ. ಹತ್ರ ಹೆಬ್ಬಳ್ಳಿಗೆ, ಹೆಬ್ಬಳ್ಳಿಗೆ ಬದಾಮಿ ತಾಲೂಕ್ ಹೆಬ್ಬಳ್ಳಿ ಮೇನ್ ಹೆಡ್ ಆಫೀಸರ್ ಅದು ಎಲ್ಲರಿಗೂ ಅಂದಾಗ ನೀವು ಮಾಡಿದ್ದ ಪಾಪನೆಲ್ಲ ನಾನು ಕ್ಷಮಾ ಮಾಡಿ ಯಾವುದು ಎದರ್ಲಿಂದನೂ ಕೂದಲು ಎಳಿಯಾಟ ಗರ್ವಂಕಾಗಲ್ಲ ಹಂಗ ನನ್ನ ಆಶೀರ್ವಾದ ಇರ್ತೈತಿ. ಅಷ್ಟು ಗ್ಯಾರಂಟಿ ಕೊಡ್ರಿ ನೋಡ್ರಿ. ಅಡ್ ಮಾಡಿ ನಿಮ್ಗೆ ನಂಬೇಕ, ದುಡ್ಕೋಬೇಕ, ನಡ್ಕೋ, ಪಡ್ಕೋಬೇಕು. ನೋಡ ಪ್ರಸಾದ್, ಅದು ಭಯ ಇದ್ದಿದ್ದು ತೆಗೆದು ಬಿಡ್ರಿ. ನಾ ಈ ಹೆಬ್ಬಾಳ ಹಚ್ಚದ ಕೈ ಬಿಟ್ಬಿಡ್ರಿ.
ಈಗಿಲ್ರಿ ಹೌದು ಹೌದು ಗಡಾದಾರ ಬಂದಾರ ನೋಡಪ್ಪ. ಗಜೇಂದ್ರಗಡ ರೀ ಯಾರಾದ್ರಿ ಎಲ್ಲರೂ ಬಂದ್ಬಿಡ್ರಿ. ಈ ಹೆಣ್ಣು ಮಗಳು ಗಂಡ ಸತ್ತ, ಗಂಡ ಸತ್ತಿಂದ ಅತ್ತಿ ಮಾವ ಕೂಡಿ ತಾಯಿ ಮಕ್ಕಳನ್ನ ಅಗಲಿಸ್ಯಾರ. ನೋಡಿ ಮತ್ತೆ ಉಳಿಸೋರು ಮತ್ತೆ ಅಜ್ಜಾರ ಏನ್ ಹೇಳ್ಯಾರು ಆಗಲಿ ತರ ಕಟ್ಟು ಮುಂದೆ ಹೇಳಿಲ್ಲ. ಅವ್ರನ್ನ ಕರ್ಕೊಂಡು ಹೋಗು ಯಾಕ ನಿನ್ನ ಮಕ್ಕಳು ನನ್ನ ತಾಯಿ ಹತ್ರ ಹೊಕ್ಕಿವತ್ತು ಓಡಿ ಬರ್ತಾರ ಇಲ್ಲೋ ಈ ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬಲ್ಲಿ ಅಷ್ಟ ಪರೀಕ್ಷೆ ನೋಡ್ರಿ ಆ ತರ ಮಾಡ್ಸಿದ್ದೈತದ. ತಾಯಿನ ಹಿಂಗ ಅಡಿಕೆ ನೋಡುದ್ರಪ್ಪ ಮಕ್ಕಳು. ನೋಡಿ ಮತ್ತೆ ಅಂತ ಸನ್ನಿವೇಶ ಐತಿ. ನೀವೇನು ಕಣ್ಣಾಗ ನೀರ್ ಹಾಕ್ಬೋದ ಮಕ್ಕಳ ನೀರ್. ಇದು ಹೆಬ್ಬಳ್ಳಿ ದೊಡ್ಡಲಾಲ್ ಸಾಬಲ್ಲಿ ಹೆಣ್ಣು ಮಕ್ಕಳ ತಂದೆ. ಬೇಡಿದ್ದಿರ್ಲಿ ನನ್ನ ಮಕ್ಕಳದ ಹೆಣ್ಣು ಮಕ್ಕಳದ, ಆದ್ರ ನನ್ನ ಬುದ್ಧಿ ನಂಬಿ ನಡ್ಕೋರಿ. ಆ ಮುಸ್ಲಿಂ ಹೆಣ್ಣು ಮಗಳಿಗೆ ಆಕಿ ಗಾಂಡ ಬೇರೆದಕ್ಕಿ ಕೂಡದನ ಈಕಿ ಸೇರುದಿಲ್ಲ ಮಾಡುದಿಲ್ಲ ಹೌದನ ಅಲ್ವಾ? ಮನೆಗೆ ಬರೋರು ಕೊಡೋ ಪ್ರಸಾದ ಅಜ್ಜಾರ್ ಬರ್ತಾರ ನೋಡ ಅಲ್ಲೇ ಬಂದಾಗ ಕರ್ಕೊಂಡು ಹೋಗಿ ಮನೆಗೆ ಹೊರಸ. ನೀ ಎಂದ ಒಂದ್ ತಾವಿದ್ ಮಾಡಿಕೊಡ್ತಾರ ಅವ್ರು ಮಾಡಿಸ್ಕೋಬೇಕ. ಅದ್ರ ಕೂಡ ಒಂದು ವಸ್ತು ಬರ್ತತಿ ಮಾಡಿಸ್ಕೋ. ನನ್ ಬೂದಿ ನಂಬಿ ಹಿಡ್ಕೋತಿ ಎಂದ ಕರ್ಕೊಂಡು ಹೋಗಿ ನೋಡುವ. ನೀವೆಲ್ಲ ಹೇಳ್ತಿರಜ್ಜರ ಹಂಗ ಕಳ್ಸುವ. ಇವತ್ತ ಕರ್ಕೊಂಡು ಹೋಗುದು ನಿಗುತ್ತನಮ್ಮ. ಕರ್ಕೊಂಡು ಹೋಗೋದಾಗತ್ರಿ. ಆಗತ್ರಿ ಈ ಗತಿಗೆ ಮುಗಿಸಿ ಆ ಹೆಣ್ಣು ಮಗ ಕಷ್ಟ ದೂರ ಮಾಡಿ ಬಾಣಪ್ಪ. ಇವತ್ತ ಹೋಗೋಣ, ಹೋಗಿ ನೋಡ್ಕೊಂಡ ಅದು ಖರ್ಚು ಬರ್ತಮ್ಮ. ಓದು ಹೆಂಗ ಹೇಳಿರ್ತಾರ ಆ ತರ ಮಾಡ್ಕೊ. ಇವ್ರದ ನಮ್ಮ ಮಂದಿರದ ನೋಡ್ರಿ. ಶಿಗ್ಗಾವರಿ ಅದನ್ನ ಶಿಗ್ಗಾವಿ, ಶಿವಮೊಗ್ಗ, ಈ ಗಡಿಗಿನಾರು ಹೊಸ್ತಾಗಿ ಬಂದರು. ಗದಿನವ್ರು ಹೊಸ್ತಾಯ್ತ ಬಂದವ್ರಿ. ಎದ್ದಳ್ರಿ, ಯಾರ ಬಂದ್ರಿ ಎಲ್ಲಾರು ಎದ್ ಬಿಡ್ರಿ. ಗದಿನವ್ರು ಆಟ ರೀ, ಗದಿ ಬೆಟ್ಟಿಗೇರಿ. ದಾರ ಯಾರ ಕಟ್ಟಿಸ್ಕೊಂಡ್ರ ಅವ್ರು ಅಷ್ಟ ನಿಂದ್ರಿ. ಕುಂದ್ರಿ ನೀವು ಕಟ್ಟಿಲ್ಲ ಬಲ್ಕಲ್ಲಿ ಹೆಣ್ಮಗಳು ಒಂದು ಮನಿ ಹಿಡಿದಾರಂತಪ್ಪ. ಆ ಮನಿ ಹಣಮ್ ದಿಕ್ಕೈತಿ ಹೇಳುವರು ಅದನ್ನ ಬದ್ಲಿ ಮಾಡ್ಬೇಕು, ಬದಲಿಸ್ಬೇಕು ಅಂತ ಹೇಳ್ಯಾರ. ಅವ್ರು ಹೇಳ ಆ ಮನಿಗೆ ಹೋಗೋಣ. ಹಡ್ಡೈದು ದಿವಸ ನಂದೊಂದು ಆಶೀರ್ವಾದ ಕಾಯಿ ಆ ಮಾಸಿಗೆ ಬಂದು ತಗೊಂಡು ಹೋಗಿ ಕಟ್ಟಿ ಮರದಿವ್ಸ ಹೋಗರಪ್ಪ. ಹೋಗಿ ಅಲ್ಲಿ ಜೀವನ ಮಾಡೋಣ. ಅವ್ರಿಗೆ ಯಾವಾಗ ಸಾಗಿಸ್ತಾಗ
ಬಚ್ಚೆ ಮಾಸ್ ಒಂದ್ಸಲ ಮಕ್ಕಳು ಮನೆಯವ್ರಿಗೆ ಸುಸ್ತು ಆರಾಮಿಲ್ಲ ಅದು ಕಾಯಿ ತೊಗೊಂಬಂದ್ ಕಟ್ರಿ ಗೊತ್ತಾಗತ್ರಿ ಹೆಣ್ಮಗಳ ಪ್ರಸಾದ ಅಜ್ಜನ ಪವಾಡ ಅವಾಗ ಗೊತ್ತಾಗತ್ರಿ ನಿಮ್ಗೆ ಆ ಕಾಯಿ ತೊಗೊಂಬಂದ್ ಕಟ್ಟದಾಗ ರೀ ಅಜ್ಜನ ಬಂದ್ ಕುಂತಂಗ್ರಲ್ಲಿ ಕುಂದ್ರಿ ನೀ ಅದನ್ನ ಸುತ್ತ ಮಾಡ್ಕೊರುವ ನಿಮ್ದಲ್ಲ ಅಜ್ಜಾರ ಯಾವ ತರ ಹೇಳ್ಯಾರ ಆ ತರ ಮಾಡ್ಕೋ ಅಮಾಸಿ ತಪ್ಪದ ಹತ್ತ ಆಶೀರ್ವಾದ ಕಾಯಿ ತಗೊಂಡು ಹೋಗು ನನ್ ಬೂದಿ ನಂಬಿ ನಡ್ಕೋ ಕೊಡು ಪ್ರಸಾದ ಇಲ್ರಿ ಇದನ್ನ ಹೋಗಿ ನಾ ಆಗಲ್ಲ ಹೇಳಿದ್ರೆ ಆ ಟೈಪ್ ಮಾಡ್ರಿ ನೀವು ಹೊರದಾಗ ಹಾಕಿ ನೀರಾಗ ಅವ್ರೇನು ಬ್ಯಾಡ ಕಳ್ಸಕ್ ಏನ್ ಬ್ಯಾಡ ಅಂತಾರ ಬೇಕಂತಾರ ನೋಡುವಂತಾರ ಕುಂದ್ರಿ ಅಂತ ಒಬ್ರಿಗೆ ಒಂದಾರೆ ಹಂಗಾರ ಚೀಟ ನೀವು ಪ್ಲಾಟಿಂದ ನೋಡಿ ಪ್ಲಾಟ್ ಮಾರ್ಬೇಕಂತಪ್ಪ ಹ್ಞೂ ಆ ಪ್ಲಾಟ್ ಇವು ಅಷ್ಟು ಸರಳ ಮಾರುದಿಲ್ಲ ಅದ ಯಾಕೆ ಮಾರುಲ್ಲ ನಮ್ಗೆ ಗೊತ್ತಿಲ್ಲ ನನ್ನ ಪ್ಲಾಟ್ ಅಂತ ಅನ್ಬೋದು ಅದನ್ನ ನೀವು ತಿಳ್ಕೊಬೇಕ ಮಾಲಕರ ಹಿಡಿದಾರ ಕರೆ ಐತೋ ಸುಳ್ಳು ಐತೋ ಹಿಡಿದಿದ್ದು ಕರೆ ಸರ ಹಿಡಿದಿದ್ದು ಕರೆ ರೀ ಯಾಕೆ ಹೋಗೋವಲ್ದು ಅದು ಅದು ಗೊತ್ತಿಲ್ಲ ಯಾಕೆ ಮಾರುವಲ್ದ ಗಿರಾಕಿ ಬರ್ತಾರ ಹೋಗ್ತಾರೆ ಯಾಕೆ ಯಾಕ ಸಪಾಟ ಆಗೈತ್ರಿ ಸರ್ ನಿಮ್ಗೆ ಗೊತ್ತಿರೋದು ದಾರ ಕಟ್ಟು ಮುಂದ ಅಂತ ಏನ್ ಹೇಳ್ಯಾನ ಅದಕ್ಕ ಒಂದು ವಸ್ತು ಮಾಡಿ ಅದು ಮಾರ್ತೈತಿ ಅಮಾಸಿ ಏನಂತ ಅರ್ಗ ಹಾಕ್ಬೇಕು ಮತ್ತ 5 ಅಮಾಸಿ ಎಲ್ಲ ಕಂಪಲ್ಸರಿ 5 ಅಮಾಸಿ ತಪ್ಪದಾಗ ಅಂತ ಅರ್ಗ ಹತ್ತ ಎಷ್ಟ ಅಮಾಸಿ ನೀ ಹತ್ತುವಾಗ ಅದನ್ನ ಹೋಗುವಂಗ ಮಾರ್ತೀನೋ ಇಲ್ಲ ಅಷ್ಟ ಪರೀಕ್ಷೆ ನಂಬಕ್ಕ ಸ್ವಲ್ಪ ಕೊಡ ಸುಬ ಈ ಧಾರವಾಡದಾರ ಬಂದಾನ ಧಾರವಾಡ ರೀ ಅದು ಒಂದು ಸೈಟಿಂದು ಮನಿದು ಕೇಳ್ತಾರಪ್ಪ ಅದು ಏನು ಸರಿ ಆಗುತ್ತೋ ಸರಿ ಆಗುದಿಲ್ವೋ ಅದನ್ನ ಕಟ್ಟಿಸ್ಬೇಕು ಅದನ್ನ ಡಿವೈಡ್ ಮಾಡ್ಬೇಕು ಹೌದು ನನಗೆ ಹೌದು ನೋಡ್ರಿ ಅಪಾರ್ಟ್ಮೆಂಟ್ ಕಟ್ಟಿ ನಮ್ಮ ಪಾಲ ಅಂತಂದ್ರೆ ನಮ್ಮ ಪಾಲ್ ನಾವು ತಗೋಬೇಕು ಉಳ್ಕಿದ್ ಕಟ್ಟಿದವ್ರು ತಮ್ಮ ಪಾಲ್ ಅವ್ರು ತಗೋತಾರೆ 3 ಭಾಗ ಮಾಡೋರು ಸರ್ ಅವ್ರು ಆಚಾರ 5 ಭಾಗ 5 ಭಾಗ ಇದ್ದ ಮನಿ ಎಲ್ಲ ನೆಲಸಮ ಮಾಡಿ ಅಪಾರ್ಟ್ಮೆಂಟ್ ಕೊಡ್ತಾರೆ ಮತ್ತೆ 5 ಭಾಗ ಅದು ಅಷ್ಟು ಸರಳ ಆಗುದಿಲ್ಲಪ್ಪ ಅದ್ರಾಗ 5 ಭಾಗ ಮಾಡ್ಕೊಂತೀವಿ ಆಗ್ಬೇಕು ಕಟ್ಟಿಸ್ಕೋಬೇಕು ಮಾಡ್ಕೋಬೇಕಂತಿದೆ ಹೌದಾ ಹ್ಞೂನ್ರಿ ಆಮೇಲೆ ಕಟ್ಟವ್ರು ಬಂದಾರ ಈಗ ಬಂದಾರ ಹ್ಞೂನ್ರಿ ಅಂದ್ರೆ ನೀವು ಎಲ್ಲ ಮಾತುಕತೆಗೆ ಕುಂದಿರ್ಬೇಕಾಗೈತಿ ಈಗ ನಾವು ಕಟ್ಟಿ ಕೊಡ್ತೀವಿ ನಿಮ್ಮ ಪಾಲ್ ನೀವು ತಗೋರಿ ಅನ್ನಕತ್ತಾರ ಈಗ ಅಂದ್ರ ರೊಕ್ಕ ಎಲ್ಲ ಅವ್ರದಾರಿ ಎಲ್ಲ ಹೋಗ್ತಾರೆ ಜಾಗ ಒಂದ ಜಾಗ ನಮ್ದು ಇರ್ತೈತಿ ಕಟ್ಟಿ ಫ್ಲಾಟ್ ಮಾಡಿ ಅವ್ರು ತಂದು ಮಾಡ್ಕೊಂಡು ಹೋಗ್ಬೇಕು ಸೇರ ಇದು ನನಗ ಆಗು ಬರ ಶಿಲ್ಪ ಅದ ನಿಮ್ಮ ಮಣಿದೇವ್ರ ಪ್ರಸಾದ ನಾನು ಈ ಹೆಬ್ಬಳ್ಳಿ ಅಜ್ಜನ ಪ್ರಸಾದ ಓದ ಯಾರು ನೋಡಲಂಗ ತುಂಬಿದ್ಗೊಳದಾಗ ನೀರಾಗ ಹಾಕಿ ಬಡಕ್ ಮಾಡಿ ಇಷ್ಟು ಹೊಡೆದ್ ಬಾ ಆ ಸೈಟ್ಗೆ ಅಮಾಸಿ ನನ್ನ ತರಗ ಹತ್ಬೇಕು ಹೆಬ್ಬಳ್ಳಿಗೆ ಆ ತರ ಮಾಡ ಅದು ಆಗುದು ಬಿಡುದು ನಿನಗೆ ಗೊತ್ತಾಗ ಸತ್ಕೊಡ ಈ ಹಂಗಾರ ರೀ ಮನಿದವ್ರ ಹಂಗಾರ ಬಲ್ಕ್ ಮಾಡಿ ಹೊಡ್ಕೊಂತೀವಿ ಬಂದ್ಬಿಟ್ರಿ ಎಲ್ಲ ಜಾಗ ಚಿಕ್ಕಂದಿಗಳು ಅದಾರ ಬಂದಾರ ಚಿಕ್ಕಂದುಗಳ
ನಿನ್ನ ಮಕ್ಕಳದು ಹಾಂ ನಿನ್ನ ಮನಿದು ಹ್ಞೂ ರೀ ನೀನ್ ನಡ್ಕೊಳಕತ್ತಿದ್ದಿ ಹಾಂ ನನ್ನ ಬೂದಿ ನಂಬಿ ನಂಬಿ ಆ ತರ ನಾ ಸುದ್ದ ಮಾಡ್ಕೊಂತ ಹೊಂಟೀನಿ. ಹೊಂಟಿ ಅದು ಈ ತಂಗಿ ಮಗ ಅಕ್ಕನ ಮಗ ಅಂತ ಕರ್ಕೊಂಡ್ ಬಂದಿಲ್ಲ, ಹ್ಞೂ ಅಜ್ಜ ಅದು ಸುದ್ದ ಆಗು ಸ್ಟೇಜ್ನಾಗೂ ಇಲ್ಲ. ತಂದಿಲ್ಲ ತಾಯಿ ಇಲ್ಲ ಅಜ್ಜ ಮತ್ತು ನನ್ನ ಪದರಿಗೆ ಬಿದ್ದಾನ. ಅದನ್ನ ಅವ ತಿಳ್ಕೊಬೇಕ. ಹಾಂ ಅಜ್ಜ ತಿಳ್ಕೊಳಕ್ಕಾಗ ಒಂದಿಟ್ಟು ಗುಣಾರ ಹಾಕ್ಬೇಕಾಯ್ತು. ನಾ ಏನ್ ಹೇಳಕತ್ತೀನಿ, ನಾನು ಗುಣ ಆಗ್ಬೇಕು, ನಾ ಮನುಷ್ಯ ಆಗ್ಬೇಕು, ನಾ ಹೌದು ಆಗ್ಬೇಕು ಅನ್ನೋದು ಹಾಂ ನಾ ಯಾವ ತರ ನಡ್ಕೋಬೇಕು, ಯಾವ ಚಟಾರಿಗಳು ಮಾಡ್ಬೇಕು, ಯಾವ್ದು ಬಿಡ್ಬೇಕು. ಇದು ದೇವ್ರು ಯಾವ್ದು ತಗೊಳ್ದಿಲ್ಲ. ಹಾಂ ಅದನ್ನ ಅರ್ಥ ತಿಳ್ಕೊರಿ. ಹಾಗೆ ಅಜ್ಜ ಏನ್ ಹೇಳಿದ್ರು, ಯಾವುದೋ ಒಂದು ಗುರುವಿನ ನಂಬಿ ಜಗ್ಗಿ ಡೊಗ್ಗಿ ಬಾಗಿ ನಡಿಯಪ್ಪ ಅಂತ ಹೇಳಿಲ್ಲ ಅವಾಗ. ಹೇಳ್ಯಾರ ಅಜ್ಜ. ಮತ್ತ ಅದು ಆ ತರ ಮಾಡ್ಬೇಕವ. ನಾ ಎಲ್ಲ ಸುದ್ದ ಹಾಕಿನಿ, ಎಲ್ಲ ಬಿಡ್ತೀನಿ ಅಜ್ಜ, ನಾನು ಶುದ್ಧ ಮಾಡಪ್ಪ, ನಾನು ಹೌದು ಮಾಡಪ್ಪ, 4 ಮಂದಿಯಾಗ ಬರಂಗ್ ಮಾಡಂತಂದ್ ಹೇಳು, ಬೇಡ್ಕೋರಿ. ನಿನ್ನ ಪಾದಕ್ಕ ಬಿದ್ದೀವಪ್ಪ. ಅವ್ರು ಬಾಯಿಲಿಂದ ಬರ್ಬೇಕದ. ಎಲ್ಲ ತ್ಯಾಗ ಮಾಡ್ತೀವಿ ಇವತ್ತಿಂದ ಅಂತ ಬೂದಿ ಮುಟ್ಟನು. ಫಸ್ಟ್ ತಡಿ, ಮುಟ್ಟು ಮುಂದ್ ವಿಚಾರ ಮಾಡಿ ಮುಟ್ಟು. ಬೆಂಕಿ ಅದು ಯಾಕಂದ್ರೆ ನಾವು ಕಣ್ಮುಟ್ಟ ನೋಡಿವಿ, ಸುಟ್ಕೊಂಡು ಹೋಗ್ಯಾವು. ನೋಡ್ರಪ್ಪ, ಬಿಡ್ತೀನಿ ಅಂತಂದ್ ಹೇಳಿದ್ರೆ ಕಾಯಂ ಬಿಟ್ಬಿಡು. ಬಿಡದಾಗಲ್ಲ ಅಂತ ಬಿಟ್ಬಿಡು. ಮೆಲ್ಲಕ್ಕೆ ಬಿಟ್ಕೊಂತ ಹೋಗ್ಯನಪ್ಪ ಅಂತಂದ್ ಅದನ್ನು ಹೇಳು. ನಿನಗ ಇವತ್ತು ಮುಟ್ಟಬೇಡ, ಅಮಾವಾಸ್ಯೆ ಮಟ್ಟ ನಿನಗ ಅವಕಾಶ ಕೊಡ್ತೀನಿ ನಾ ಟೈಮಂಗ. ಶಬಾಷ್. ಅಲ್ಲೇ ನನ್ನ ಗಿರಿಯಾಗ ಅಲ್ಲಿ ಮುಟ್ಟು ನಿನ್ನ ಗಿರಿ ಕಾಣಿಸ್ತೇನೆ. ಆಯ್ತು ನೌಕರಿದ ಬರಸ್ ಇಟ್ಕೊಂಡಿದ್ದ ಅಜ್ಜ, ನೀ ಹಂಗಲ್ಲ ಆಗಲ್ಲ ಮನಿನೂ ಮಾರೋಟ. ಅದನ್ನ ನೌಕರಿ ಆಗ್ಲಿ, ದುಡ್ಡು ಬರ್ಲಿ, ನೌಕರಿಗೆ ಕೊಟ್ಟದ್ ಬರ್ಲಿ ಅಂದ್ರೆ ನಾನು ಕೇಳ್ಬೇಡ್ರಿ. ಅದನ್ನ ಬಿಟ್ಟ ಅಜ್ಜ, ಬಿಟ್ಟ ಕೊಡೋ ಪ್ರಸಾದ ಲಕ್ಕುಂಡೆ ಅದಾರ ನೋಡು. ಲಪ್ಪಂಡಿ ಹೋದ ವಾರ ಒಳಗೆ ಬಂದಿಲ್ಲ ಅವರು. ಏನೋ ಹುಬ್ಳಿ ಅದ ಹುಬ್ಳಿ ಹುಬ್ಳಿಯವ್ರ ಹುಬ್ಳಿ ರೀ. ಮತ್ತೆ ನಿಂದು ಪ್ರಾಬ್ಲಮ್ ಅಜ್ಜಗ ದಾರ ಕೊಟ್ಟು ಮುಂದೆ ಹೇಳಿದಲ್ಲಮ್ಮ. ಎಲ್ಲ ಶುದ್ಧ ಆಗ್ಬೇಕು, ಎಲ್ಲ ಚಂದ ನಡಿಬೇಕು, ಉಳಿಬೇಕು, ನಡಿಬೇಕು. ಏನ್ ಬಿತ್ತನ ಮತ್ ಕೇಳಿಲ್ಲ. ಇಲ್ಲ. ಮತ್ತ ಅದನ್ನ ಕೇಳಿದ್ರ ಗಂಡನ ಮನಿ ಕೊಂಡು ನೀ ಮಾತಾಡಿದೆ, ಹೌದಾ? ಹೌದನಲ್ರಿ? ಹೌದಂತ್ರಿ. ನೀನು ವಾದದ್ದು ಯಾವ ಮನೆಗಿದ್ದ? ಅದ ತವ್ರ ಮನೆಗಿದ್ದ. ಯಾವ ಜಾತಿ ಊರ್ಲಿಂದ ಹೋಗಿ ಬೂದಿ ನಂಬಿ ನಡ್ಕೋ. ಅಂಗಡಿ ಏನಾಯ್ತು ಅಲ್ಲಿಲ್ಲ? ಅಮಾಸಿ 10 ದರ್ಗಾ ಆಶೀರ್ವಾದ ಕಾಯಿ ತಗೊಂಬ, ಪಡ್ಯಕ್ ಪೂಜೆ ಮಾಡ. ಅದನ್ನು ಈಗ ಹೇಳಿನಿ ಅಡ್ವಾನ್ಸ್. ಅಲ್ಲಿ ಮಟ್ಟ ಕೈ ಹಾಕ್ಬೇಡ. ಅಮಾಸಿ ಇನ್ನೊಂದು 2 ದಿನ ಇದ್ದಾಗ್ರಿ ತೊಗೊಂಬಂದು ಮನೆ ಇಟ್ಕೋರಿ. ಅಜ್ಜನ ಇಟ್ಕೊಂಡು ಪಾಡ್ಯಕ್ಕಿಲ್ಲ ಅಲ್ಲಿ ಬಂದಿಂದ ಅಜ್ಜ ಹೇಳಿಂದ ಪೂಜೆ ಮಾಡಿ ಚಾಲು ಮಾಡಿ.
ಕುಂದ್ರಿ ಇಲ್ಲ ನಿಮಗೆ ಒಂದೇ ಭಗವಂತ ಪ್ರಸಾದ್ ತಿಳ್ಕೊಳಪ್ಪ ಅವ್ನ ತೆಗರು ಹ್ಞೂ ರೀ ನೋಡ್ರಿ ಅವು ಅವ್ನ ಕಣ ಏ ಸ್ವಲ್ಪ ಹೌದು ಸರ್ ಮಾಬು ಸುಬ್ಬಣ್ಣರ ಶಾಕ್ ಐತಿ ಹ್ಞೂ ರೀ ಮುಂದ 6 ತಿಂಗಳ ಹಿಂದ 6 ತಿಂಗಳ ಆಗುದು ಇವನು ಸ್ವಪ್ನದಾಗ ಬಂದು ಹೇಳ್ತಿದ್ರು ಹೌದ್ರಿ ತೋರಿಸ್ತಿದ್ರು ಇಂತಾವ ಇಷ್ಟು ದಿನಕ್ಕೆ ಇವ ಸಾಯ್ತಾನ ಅಂದ್ರ ಅದು ಸಾಯಬೇಕು. ಹೌದ್ರಿ ಅದು ಇವನ ದುಂಡಾಟಗಿರಿಗೆ ಅದನ್ನ ಕಟ್ಟಾಗೈತಿ ಈಗ ನಿಮ್ಗೆ ಬರ್ತಿರೋ ಅವೆಲ್ಲ ಹೊಡ ಪ್ರಸಾದ ಅದನ್ನ ಏನ ಮತ್ತು ಮಾಬು ಸುಬ್ಬಣ್ಯಾರಿಗೆ ಹಿರಿಯ ಕುಂಬಿ ಮಾಬು ಸುಬ್ಬಣ್ಯಾರಿಗೆ ಬಿಟ್ರಿಪ್ಪ ಯಾಕೆ ಬಿಟ್ಟಿರಲಿಲ್ಲ ಈ ವರ್ಷ ಮಾಡ್ತೀನಿ ಅಂತ ಅದನ್ನ ಮಾಡ ಅವ್ರ ಹರಕೆ ತೀರಿಸಿ ಅವ್ರ ಕಡೆಯಿಂದ ಆಶೀರ್ವಾದ ಅವತ್ತಿನಿಂದ ನಿಂದ ಚಲೋ ಆಗುತ್ತೆ. ಇನ್ನು ನಿನ್ನ ಬದುಕಿಗೆ ನಿನ್ನ ಮನೆಗೆ ಯಾವುದು ಕೂದಲು ಎಳೆಯಾಟ ಗರ್ವಂಕಾಗಲ್ಲಂಗ ಕಾಯ್ದು ಆಶೀರ್ವಾದ ಮಾಡೋದು ಈ ಹೆಬ್ಬಳ್ಳಿ ದೊಡ್ಡ ಲಾಲ್ ತಗೊಳ್ಳಿ ಅದ ಮೇನ್ ಬೇಕು ನಮ್ಗೆ ಕೊಟ್ಟೇನ್ರಿ ಸರ್ ಕುಂದ್ರಿ ಕೊಂಬಳದಾಗ ಕುಂಬಳ ಇದು ಹಾಗಿಲ್ಲ ಅದು ಹೇಳೇನಿ ಅವ್ರಿಗೆ ಸಕ್ಕಿದು ಮುಟ್ಟು ಸರಿ ಇಲ್ಲ ಹೌದಾ ಆ ಥರ ಮಾಡನ್ನ ತಗೋಣ ಪೂಜೆ ನಂಬಣ್ಣ ಅಮಾಸಿಗೆ ನಾನು ದರ್ಗ ಹಚ್ಚಿ ಆಶೀರ್ವಾದ ಕಾಯುವರಿ ಶುಕ್ರವಾರಕ್ಕೊಮ್ಮೆ ಜುಮ್ಮಾ 2 ರಕಾತ್ ನಮಾಜ್ ಮಾಡಿ ಅಲ್ಲಾನಲ್ಲಿ ದುವಾ ಬೇಡ್ರಿ. ನಿನ್ನ ಗಂಡಂದ ಅಜ್ಜಾರ ಏನು ಹೇಳ್ಯಾರ ಒಂದು ತಾವಿದ ಅದು ನಿಗುತ್ತಾ ಇಲ್ಲೋ ಮಾಡಿಸ್ಕೊಳ್ಳೋದು ಕೇಳಿ ಅದನ್ನ ಮಾಡಿಸ್ಕೋಬೇಕು. ಅಂದ್ರ ಇಲ್ಲಕ್ಕಂದ್ರ ಬಹಳ ನಿನಗ ತ್ರಾಸ ಐತದ ಜೀವ ಸೋತಂದ್ರ ಎಲ್ಲಾದು ಮರಸ್ತಾಳಕಿ ಅದನ್ನ ಮಾಡ್ಕೋ. 5 ಅಮಾಸಿ ಹತ್ರಿ ನಾನು ಬೂದಿ ನಡ್ಕೋ ಕೋರ್ಟ್ ಜಡ್ಜ್ಮೆಂಟ್ ಹೆಬ್ಬಳ್ಳಿ ಗ್ರಾಮದ ಒಳಗ ಐತಿ ನಂದ. ಅಲ್ಲೇ ಹತ್ತಿದ್ರ ನಿಮ್ಮ ಎಲ್ಲಾ ಗಂಡ ಐತಿ ಇಬ್ರು ಬಂದಿರಲ್ಲ ಬೆಟಗೇರಿ ನರಸಾಪುರ ಎಲ್ಲ ಗಂಡಗ ಹುಡುಗನ ಎತ್ತೋಗ್ತೇನೆ ಇರ್ತವ್ರಿ ಇವ್ರ ಅದಾರ ತೋರಿ ಏ ಅವನು ಹೋಗ ನಿನ್ ಗಂಡನ ಕರ್ಕೊಂಬಾರ್ವ. ಅದು ನಿನ್ ಗಂಡದ ವಸ್ತು ಬೇರೆ ಐತಿ. ಇದಕ್ಕೆ ಆಗಲಿ ಬಂದ್ರ ಹೊಟ್ಯಾಗ ಕಲ್ಲು ಅದಾವಂತ ಎಣ್ಣೆದ್ದು ಹಳ್ಳ ಅದು ಅದು ಆಪರೇಷನ್ ಮಾಡಾಕೋ ಬರುದಿಲ್ಲ ಅಂತ ಹೇಳ್ಯಾರಂತಪ್ಪ ಡಾಕ್ಟರ್. ಹೌದ್ರಿ ಸಣ್ಣದ ಕರ್ಸಂಗ ಏನಾರು ಗುಳಿ ಕೊಟ್ರಿ
ಮುಂದಿನ ಕಡೆಗೆ ಒಂದಿಟ್ಟು ಬಂದಾರ ಅಜ್ಜ, ನೀವು ಒಂದು ಸ್ವಲ್ಪ ಆಶೀರ್ವಾದ ಮಾಡ. ಏ ಹುಚ್ಚುಗಳ ಹ್ಮ್ ಇದೆ ಸರ್. ಹುತ್ತದ ಗಂಟದ ಹ್ಮ್ ಕುಡುದು ಏ ಈಗ ಬಿಟ್ಟಿದ್ರಿ 2 ತಿಂಗಳಾತ ಅದ್ರ ಮುಂದೆ ಹೇಳ ಹೌದ್ರಿ? 2 ತಿಂಗಳದಾಗ ಎಷ್ಟ್ ಸಲ ಹಾದಿಯಪ್ಪ? ಯಾವಾಗ ಒಮ್ಮೆ ಈಗ ಬಿಟ್ರಿ ಬಿಟ್ಟು ಬಿಡ. ಪೂರ ಇನ್ನ ಪ್ರಕೃತಿ ಇಲ್ಲಿಕಂದ್ರ ನಿನ್ಕಿನ ಮೊದಲ ನೀನ್ ಏನ್ ಸಾಕ ಬೇಡ ಅಜ್ಜ. ಎಲ್ಲದು ಆಕಿನ ಸಾಯ್ಬಿಡುದು, ನೀ ಸಾವುದು ನಿನ್ ಕೈಯಾಗ ಐತಿ ನೋಡಪ್ಪ. ಇಲ್ಲ ಮತ್ ಸಣ್ಣ ಸಣ್ಣ ಮಕ್ಕಳದವು, ಅವ್ರು ಸಣ್ಣ ಬಿಟ್ಟು ವಯಸ್ಸ. ಈ ಹಬ್ಬ ಬೂದಿ ನಂಬಿ ನಡ್ಕೊಂಡ್ರ ದುಡ್ಕೊಂಡ್ರ ನಿಮಗ ಸುಖ. ಬಿಟ್ಬಿಡ್ಪ. ಹಂಗೇನಿದೆ ಅನ್ಸತ್ತದ್ರಿ, ಅಜ್ಜನ್ ಪ್ರಸಾದ ಹಾಕಿ ನೀರಾಗಿ ಕುಡ್ರಿ, ಒಟ್ಟು ಏನಾದ್ರು ಆತ ತ್ರಾಸ ಆಗಲ್ಲ. ಮಾಸಿ ಹತ್ರಿ ಏನಾಗುದಿಲ್ಲ ಅವಾಗ. ನಾಳೆ ಅಮಾವಾಸ್ಯೆ ಮಟನು ನನ್ನ ಪ್ರಸಾದ, ನಿಮ್ಮ ಮಂದಿಯವ್ರ ಪ್ರಸಾದ ತುಂಬಿಗೊಳ್ದು ನೀರು ಹಾಕಿ ಜಕ್ಕ ಮಾಡಿದಾಕ ಡೈಲಿ ಮುಂಜಾನೆ ಅಮಾವಾಸ್ಯೆ ಮಠ ಕುಡಿ, ಕುಡ್ದ ಅಮಾವಾಸ್ಯೆ ಬಾ. ಆಗ ಹೆಂಗಿರ್ತೈತಿ ಗುಣ ಅನ್ಸಿದ್ದು ಬಿಟ್ಟಿದ್ದು ನಿನಗ ಗೊತ್ತಾಗ. ಅದ್ ಮಾಡ್ರಿ ಬಾ. ಕೊಡ ಪ್ರಸಾದ. ಯಾವ ಸ್ವಲ್ಪ ಮಲ್ಸಂದ್ರ ಬಂದಾರ ನೋಡೋದು. ಬಂದ ಊರಾಗ ಜೆಂಡಾ ಉರ್ಸಿದೀನಿ ಮಲ್ಸಂದ್ರದಾಗ. ಅದು ನಂಬಿ ಯಾರು ದುಡ್ಕೊಂತಾರ ಹೌದು. ಅವ್ರನ್ನಂತೂ ಎಂದೂ ಕೈ ಬಿಡುದಿಲ್ಲ ಅಂತ ನನ್ನ ವಚನ ಐತಿ. ಅದು ಹೊತ್ಕೊಂಡ್ ಬಂದಿದ್ದ ಕ್ಯಾಂಡಿಡೇಟ್ ಅದ ನೋಡಿವ್ ನಾವು, ಆದ್ರೆ ಜೆಂಡಾ ಕುಂತ್ರಿ ಆ ಊರಾಗ ಅಂತಾದ ಅವ್ರು ದುಡುಕಿ ಪ್ರಕಾರ ನಾನು ಆಶೀರ್ವಾದ ಮಾಡ್ತಿರ್ತೀನಿಪ್ಪ. ಹೌದು. ಇವನು ಎಲ್ಲಾ ಕಡೆ ಅಡ್ಡಾಡಿ ಮುಗಿಸಿ ಮಗನು ಆರಾಮಿಲ್ಲ ಅಂತ ಇವಾಗ ಗೌಂಡಿ ಕೆಲಸ ಮಾಡ್ತಾನಂತ ದವಸವ ಹೌದು. ಡ್ಯಾಣಿ ಆಗತ್ತಂತ ಹೆಚ್ಚಿಗೆ ಕೆಲಸ ಮಾಡಿಕೊಡುದು. ಹೌದ ಹೇಳ. ಆಗ ಮಗಂದು ತಕೊಂತೀನಿ, ಅವನದು ತಕೊಂತೀನಿ ನೋಡು. ಆಯ್ತ್ರಿ. ಈಗ ಅಮಾಸ್ಲಿದ್ದ ಮಾಡ್ಬೇಕೇನ್ರಿ? ಮತ್ತೆ ನಾಳೆ ಏನ್ ಮಾಡಿದ್ವಿ?